ಈ ಊರಿಗೆ ಮತ್ತೆ ಈಗ ಇಲ್ಲಿ ಗೌರ್ಮೆಂಟ್ ಜಮೀನು ಇದೆಯಾ? ಇದು 2 ಎಕರೆ ಇದೆ ಅಂತಲ್ಲ ದೇವಸ್ಥಾನ ಲೆಟರ್ ಬರೀತೀನಿ, ಸಮುದಾಯ ಭವನ ಸ್ವಲ್ಪ ಮಾಡಿಕೊಡಿ, ಅಮೌಂಟ್ ಹಾಕ್ಕೊಡ್ತೀನಿ. ఓకే వెరీ గుడ్. మాకంతే చాలు, మాకు అది చేస్తే చాలు పేదవాళ్ళకి. మీరు ఫాలో చేయండి, నిద్రపోయి నువ్వు యావదో వెనక్కి ఖర్చు నిన్నే ఇప్పుడు వీడియోని ఫాలో చేయండి. జాగా వాళ్ళు ఇప్పిస్తారు, జాగా ఉంది అల్ల మీ పేరు సముదాయ భవనం. అవునప్పా, సముదాయ భవనం అనేది జాగాలు కూడా మటుకు చేసేయండి సార్. సార్ ఫాలో చేయాలి, అది ఒకటి చేయండి సార్, మాకు ఇంకేం ಎಲ್ರಿ ಪಿ ಎಸ್ ಬನ್ರಿ ಪಿ ಎಸ್ ಯಾರು ಕಳಿಸ್ಕೊಡ್ತೀನಿ. ಈಗ ಮೊನ್ನೆ ಕೋಡ್ಪಲ್ಲದಲ್ಲಿ ನಾಗರಾಜ ನಮ್ಮ ಮಗ ಶ್ರೀನಿವಾಸ ಎಲ್ಲ ಜಮೀನು ಅದು ಪರೀಕ್ಷೆಯಲ್ಲಿ ಇವ್ರಿಗೆ ಜಗಳ ಮಾಡಿ ಟ್ರೈ ಮಾಡ್ತಾರೆ. ಅದಕ್ಕೆ ಅಲಾಟ್ಮೆಂಟ್ ಕೊಡ್ತಾ ಇಲ್ಲ. ನಾನು ಕೇಳಿದೆ 17 ಹಾಸ್ಟೆಲ್ ಕೇಳಿದ್ದೀನಿ, 17 ಹಾಸ್ಟೆಲ್ ಪೆಂಡಿಂಗ್ ಬರ್ತೀನಿ, ದುಡ್ಡು ಬಂದಷ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು. ನನಗೆ ಗೊತ್ತಿಲ್ಲ, ನಿಂಗೆ ಗೊತ್ತಿಲ್ಲ. ನನ್ನ ಸಹ ಫಾಲೋ ಮಾಡೋದು ನಾನು, ಸೆಷನ್ನೆಲ್ಲ ಎಷ್ಟು ಪ್ರಶ್ನೆ ಹಾಕಿದ್ದು ನಾನು, ನನಗೆ ಬರುವ ಗೊತ್ತು, ನಿಂಗೆ ಗೊತ್ತಿಲ್ಲ. ತಕ್ಷಣ ಮಾಡ್ಕೊಡ್ರಿ, ಬಡ್ಸಲ್ಗೆ ಹಾಕ್ಬಿಟ್ಟು ಹಾಸ್ಟೆಲ್ ಮನೆ, ಅದಕ್ಕೋಸ್ಕರ ಇಲ್ಲಿ ಫೇಲ್ಯೂರ್ ಆಯಿತು. ಇವಾಗ 9 ಬಡ್ಸಲ್ ಹಾಕಿದ್ದೀನಿ. ಲೇಡೀಸ್ ಎಷ್ಟು ಬೇಕಾ? ಬಾಯ್ಸ್ ಎಷ್ಟು ಸಾಕಾ? ನರಸಿಂಹಯ್ಯ, ನರಸಿಂಹಯ್ಯ వాడు ఎంపీ ముందు ఈడు మల్లేశ్వరి బిడ్డ తిరుగుతాడు పోడ ಈ ಪ್ರಪೋಸಲ್ ಕಳಿಸ್ತೀನಾಗ ನನಗೆ ನಾಗೇಶ್ ಇಲ್ಲಿ ಸಾರ್ ಕೊಡ್ತಾರೆ, ನಾನು ಕಳಿಸ್ತೀನಿ ಇವಾಗಲೇ. ಎಷ್ಟು ಮಕ್ಕಳಿದ್ದಾರೆ? ಎಷ್ಟು ಮಕ್ಕಳು ಬಿಲ್ಡಿಂಗ್ ಇದೆಯಾ? ಅವರು ಹಾಸ್ಟೆಲ್ ಕೊಟ್ಬಿಡ್ತಾರೆ, ಹಾಸ್ಟೆಲ್ ಕೊಟ್ಬಿಡ್ತಾರೆ, ಬಿಲ್ಡಿಂಗ್ಗೆ ಪ್ರಾಬ್ಲಮ್ ಆಗ್ತಾರೆ. ನಮ್ಮ ಬಿಲ್ಡಿಂಗ್ ಬಾಡಿಗೆ తీసుకోవాలి. ಯಾವುದು ಇಲ್ಲ ಸರ್, ಬೈಲ್ಪುರಲ್ಲಿ ಯಾರ್ದಿದು? ರೋಜಾ ಮುಂದೆ ಏನಿದೆ ಸ್ವಲ್ಪ ನೋಡಿ ಸರ್, ಯಾವ ಇಲ್ಲ. ಅರ್ಜಿ ಕೊಡೋರು ಆ ಕಡೆ ಹೋಗಿ నాగార్జున మెంబర్ ఈ కోటాలో వస్తుంది ఇప్పుడు మన ఏం సార్
ಫುಟ್ಪಾತ್ ಮೇಲೆ ಅಂಗಡಿಗಳು ಇಟ್ಕೊಂಡಿದ್ದಾರೆ. ತೆರವುಗೊಳಿಸ್ಬೇಕು ತೆಗೆದಾಕ್ಬಿಟ್ಟಿದ್ರು, ಈಗ ಮತ್ತೆ ಹಾಕಿದ್ದಾರೆ. ತೆರವುಗೊಳಿಸ್ಬೇಕು. ಇಲ್ಲಿದಾರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇರಲಿ ಹಿಡಿಯುವ ಇರಲಿ